KGF ಆದ್ಮೇಲೆ ಇವಾಗ ಹೆಂಗೆ ಅಂದ್ರೆ ಒಂದಿಷ್ಟು ಜನ ಸಿನಿಮಾ ಹೀರೋ ಆಗ್ಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೆ ಒಂದು ಏನೋ ಬ್ಯಾಕ್ಗ್ರೌಂಡ್ ಇರಲಿಲ್ಲ ಅಥವಾ ಏನಾದ್ರೂ ಒಂದು ಈ ತರ ಒಂದು ಬಾಲನಟನಾಗೋ ಏನೋ ಗುರುತಿಸ್ಕೊಂಡಿರಲಿಲ್ಲ, ಆ ಥರ ಎಲ್ಲ ಏನೋ ಇರುತ್ತೆ. ಬಟ್ ಆದ್ರೆ ನಿಮ್ಗೆ ಒಂದು ದೊಡ್ಡ ಬ್ಯಾಕ್ ಸಪೋರ್ಟ್ ಅಂದ್ರೆ KGF ಸಿನಿಮಾ. ಸೊ ಹೆಂಗಿದೆ ಇದನ್ನ ಇಟ್ಕೊಂಡು ಯಾವ ತರ ಕರಿಯರ್ನ ಬಿಲ್ಡ್ ಮಾಡ್ಬೇಕು ಅಂತ, ಅಂದ್ರೆ ಯಾವ ತರ ಫೋಕಸ್ ಮಾಡ್ತಿದ್ದೀರಾ, ಸಿನಿಮಾ ಕಡೆ ಫೋಕಸ್ ಮಾಡ್ತಿದ್ದೀರಾ, ಹೆಂಗಿದೆ ನಿಮ್ ಫೋಕಸ್ ಅಂತ? ಅಂದ್ರೆ ನನಗೆ ಸ್ಟಾರ್ಟಿಂಗ್ KGF ಸೆಲೆಕ್ಟ್ ಮಾಡಿದಾಗ ಪ್ರಶಾಂತ್ ಸರ್ ಮತ್ತೆ ಅವ್ರ ಟೀಮು ನನಗೆ ಮುಂದೆ ಎಲ್ಲೂ ಕಷ್ಟ ಆಗ್ಬಾರ್ದು ಈ ಫೀಲ್ಡ್ ಅಲ್ಲಿ ಅಂದ್ಬಿಟ್ಟು ಅವ್ರು ನನಗೆ ಆಲ್ಮೋಸ್ಟ್ ಹತ್ರ 1 ಇಯರ್ ತನಕ ಅವ್ರು ಟ್ರೈನ್ ಮಾಡಿದ್ದಾರೆ ನನಗೆ. ಸೊ ಡೈಲಿ ಅವ್ರ ಆಫೀಸಿಗೆ ಕರ್ಸಿ ಅಲ್ಲಿ ಟ್ರೈನಿಂಗ್ ಮುಗಿಸಿ ವಾಪಸ್ ನೈಟ್ ಅವರೇ ಕರ್ಕೊಂಡ್ಬಂದು ಮನೆ ಹತ್ರ ಬಿಡೋರು. ಸೊ ಆ ತರ ಫುಲ್ ಯಾವ ತರ ಟ್ರೈನ್ ಮಾಡಿ ನಂದಿರೋದು ಸೀನ್ ಸ್ವಲ್ಪ ಮೂವಿಲಿ, ಆ ಸೀನ್ಗೆ ಆ ಔಟ್ಕಮ್ ತರ್ಸ್ಕೊಳಕ್ ನನ್ನ ಕಡೆಯಿಂದ ಅವ್ರು 1 ಇಯರ್ ಟ್ರೈನಿಂಗ್ ಕೊಟ್ಟಿದ್ದಾರೆ ನನಗೆ. ಸೊ ನನಗೆ ಇಷ್ಟು ಟ್ರೈನಿಂಗ್ ಕೊಟ್ಟು ಅವ್ರು ರೆಡಿ ಮಾಡಿರೋದಕ್ಕೆ ಇವಾಗ ನೆಕ್ಸ್ಟ್ ಮೂವೀಸ್ ಯಾವ್ಯಾವ್ದು ಬಂದ್ರೆ ನಾನು ಯಾವ್ಯಾವ್ದು ಮಾಡ್ತಿದ್ದೀನೋ ಇಲ್ಲ ಮಾಡಿದೀನೋ ನನಗೆ ಅಷ್ಟು ಕಷ್ಟ ಅಂತ ಅನ್ನಿಸ್ಲಿಲ್ಲ ಆಕ್ಟಿಂಗ್ ಮಾಡ್ಬೇಕಾದ್ರೆ. ಆಮೇಲೆ ಫಸ್ಟ್ ಕ್ಯಾಮ್ರಾ ಮುಂದೆ ಕ್ಯಾಮ್ರಾ ಫಿಯರ್ ಅನ್ನೋದೇನಿರುತ್ತೆ ತುಂಬಾ ಜನಕ್ಕೆ, ಅದು ಹೋಗ್ಸಿರೋದು ಪ್ರಶಾಂತ್ ಸರ್ ನನಗೆ. ಏನಕ್ಕಂದ್ರೆ ಫಸ್ಟ್ ಅವ್ರ ಟೀಮ್ ಅವ್ರು ಯಾರ್ಯಾರು ಇರ್ತಾರೋ ಆಫೀಸಲ್ಲಿ ಎಲ್ಲಾರನ್ನೂ ಕರೆಸ್ಬಿಟ್ಟು ಅಲ್ಲಿ ನಿಲ್ಲಿಸ್ತಾರೆ. ಅಲ್ಲಿ ನಿಲ್ಲಿಸ್ಬಿಟ್ಟು ಇವರೇ ಆಡಿಯನ್ಸ್ ಅನ್ಕೋ, ಇವರೇ ಅಲ್ಲಿ ಪಬ್ಲಿಕ್ ಇರ್ತಾರೆ ಅನ್ಕೋ, ನೀನ್ ಆಕ್ಟ್ ಮಾಡ್ಬೇಕು, ನೀನ್ ಏನು ಹೆದರ್ಕೋಬಾರ್ದು ಅಂದ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಫಸ್ಟ್ ಸೀನ್ ಕರ್ಕೊಂಡೋದ್ರು ಕೋಲಾರ ಹತ್ರ ಹೋದಾಗ, ಅಲ್ಲೊಂದ್ ಸೀನ್ ಅದು ಸ್ಲಮ್ ಸೀನ್ ಬರುತ್ತಲ್ಲ, ಓಡೋಗೋದು ಪೊಲೀಸ್ ಅವ್ರಿಗೆ ಹೊಡೆದ್ಬಿಟ್ಟು. ಸೊ ಆ ಸೀನ್ ಮಾಡ್ಬೇಕಾದ್ರೆ ಹೆವಿ ನರ್ವಸ್ ಆಗಿದ್ದೆ. ಸೊ ಅದೆಲ್ಲ ಮೀರಿ ಆಚೆ ಬಂದು ಔಟ್ಕಮ್ ಕೊಡೋ ತರ ಅವ್ರು ಮಾಡಿದ್ದಾರೆ. ಇವಾಗ ಅವಾಗಿರೋ ಚಿಕ್ಕ 8th ಸ್ಟ್ಯಾಂಡರ್ಡ್ ಅಂತ ಹೇಳ್ತಾ ಇದ್ರಿ ಅದು ಫಸ್ಟ್ ಸೀನ್ ಬಂದಾಗ. ಸೊ ಇನ್ ಕೇಸ್ ಇವಾಗ ನೀವು ಆ ಸೀನ್ ನ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ ಅಂತ? ಅದು ಒಂಥರ ನನಗೆ ಖುಷಿ ಆಗುತ್ತೆ, ನಾನ್ ಆತರ ಮಾಡಿದ್ನ ಅವಾಗ ಆತರ ರೆಸ್ಪಾನ್ಸ್ ಬರ್ತಿದ್ಯಲ್ಲ ನನಗೆ ಅಂತ. ಏನಕ್ಕಂದ್ರೆ ಎಲ್ಲಾರ್ಗು ಅದು ಖುಷಿ ಅನ್ನೋದ್ಕಿಂತ ಆಶ್ಚರ್ಯ ಆಗೇ ಆಗುತ್ತೆ. ಏನಕ್ಕಂದ್ರೆ ಅವ್ರ ಫಸ್ಟ್ ಮೂವಿಯಿಂದಾನೇ ಅವ್ರಿಗೆ ಈ ತರ ರೆಸ್ಪಾನ್ಸ್ ಸಿಕ್ಕಿದ್ರೆ ಮುಂದೆ ಹೋಗ್ಬೇಕಾದ್ರೂ ನಮಗೆ ಒಂದು ಕಾನ್ಫಿಡೆನ್ಸ್ ಅನ್ನೋದು ಬಿಲ್ಡ್ ಆಗುತ್ತೆ. ಓಕೆ, ಜನರು ಇಷ್ಟ ಪಡ್ತಾ ಇದಾರೆ, ಜನರಿಗೆ ಇಷ್ಟ ಆಗಿದೆ, ನಾನು ಏನ್ ಆಕ್ಟಿಂಗ್ ಮಾಡಿದೀನೋ ಅದು ಅವ್ರ ಸಪೋರ್ಟ್ ಇರುತ್ತೆ ಅಂದ್ಬಿಟ್ಟು ಇನ್ನ ಖುಷಿ ಆಗುತ್ತೆ. ಅವಾಗ ಇನ್ನ ಬೆಟರ್ ಆಗಿ ನಾವು ಮಾಡ್ಬೋದು ಸ್ಕ್ರೀನ್ ಮೇಲೆ. ಓಕೆ, KGF ಗೆ ಆಫರ್ ಬಂದಾಗ ನಿಮ್ ತಲೆಯಲ್ಲಿ ಆಕ್ಟಿಂಗು ಅಥವಾ ಸಿನಿಮಾ ಕಡೆ ಹೋಗ್ಬೇಕು ಅಂತ ಬಂತ? ಅದ್ ಬಿಫೋರ್ ನಿಮ್ ತಲೆಯಲ್ಲಿ ನಾನು ಸಿನಿಮಾ ಕಡೆ ಹೋಗ್ಬೇಕು, ಆಕ್ಟರ್ ಆಗ್ಬೇಕು, ಆತರ ಏನಾದ್ರು ಥಾಟ್ ಇತ್ತ ಅಂತ? ಬಿಫೋರೇ ಸಿನಿಮಾಗ್ ಹೋಗ್ಬೇಕು ಅಂತಿತ್ತು, ಆದ್ರೆ ಆಕ್ಟರ್ ಆಗಂತ ಮುಂಚೆಯಿಂದ ಇರ್ಲಿಲ್ಲ, ಡ್ಯಾನ್ಸರ್ ಆಗಂತ ಇತ್ತು. ಏನಕ್ಕಂದ್ರೆ ಚಾಮರಾಜ್ ಮಾಸ್ಟರ್ ಹತ್ರ ಮುಂಚೆಯಿಂದ ಡ್ಯಾನ್ಸ್ ಮಾಡ್ತಾ ಇದ್ದೆ. ಸೊ ಎಷ್ಟೊಂದ್ ಮೂವಿಗೆ ಬ್ಯಾಕ್ ಡ್ಯಾನ್ಸರ್ ಆಗು ಕೆಲಸ ಮಾಡಿದ್ದೆ. ಸೊ ಬ್ಯಾಕ್ ಡ್ಯಾನ್ಸರ್ ಆಗ್ಬಿಟ್ಟು ಡ್ಯಾನ್ಸ್ ಎಲ್ಲ ಮಾಡಿದೆ ಮೂವಿಲಿ. ಅದಾದ್ಮೇಲೆ KGF ಅಲ್ಲಿ ಆಕ್ಟಿಂಗ್ ಅನ್ನೋದು ಫಸ್ಟ್ ಬಂತು. ಸೊ ಅದೊಂದ್ ಚಾನ್ಸ್ ಅವ್ರು ಕೊಡ್ಸಿದ್ರು ಮಾಸ್ಟ್ರು. ಅದಾದ್ಮೇಲೆ ಲೈಫ್ ಇವಾಗ ಮುಂದೆ ಹೋಗ್ತಾ ಇದೆ. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಡ್ಯಾನ್ಸ್ ಕ್ಲಾಸಿಗೆ ಸೇರ್ಸಿದ್ರು. ಸೊ ಡ್ಯಾನ್ಸ್ ಕ್ಲಾಸ್ ಇಂದ ಸ್ಟೇಜ್ ಶೋಸ್ ಕೊಡ್ತಾ ಕೊಡ್ತಾ ಅದ್ರ ಮೇಲೆ ಇಂಟ್ರೆಸ್ಟ್ ಬಿಲ್ಡ್ ಆಯ್ತು. ಆಮೇಲೆ ಮನೇಲೂ ಅಷ್ಟೇ, ಅಮ್ಮ ಮತ್ತು ಅಪ್ಪ ಇಬ್ರುನು ಸರಿ ನಿನಗೆ ಏನ್ ಇಷ್ಟ ಬರುತ್ತೋ ಅದನ್ನೇ ಮಾಡು, ಆದ್ರೆ ನೀನ್ ಇವಾಗ ತಗೊಂಡಿರೋ ದಾರಿನ ಮುಂದೆ ನೀನು ರಿಗ್ರೆಟ್ ಮಾಡ್ಬೇಡ, ಹಂಗಿದ್ರೆ ನೀನ್ ಏನ್ ಮಾಡ್ತೀಯೋ ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಅವಾಗಿಂದಾನು ಸಪೋರ್ಟ್ ಮಾಡ್ತಾ ಇದಾರೆ. ಸೊ ಹಂಗಾಗಿ ನನಗೆ ಎಲ್ಲೂ ಕಷ್ಟ ಅಂತ. ಆ ಚಾನ್ಸ್ ಸಿಕ್ಕಿದ ಒಂದು ಅದು ಆಫರ್ ಬಂತಲ್ವಾ, ಅದು ಹೆಂಗೆ ನಿಮ್ಗೆ ರೀಚ್ ಆಯ್ತು, ನಿಮ್ಮವ್ರಿಗೂ ಹೆಂಗ್ ಬಂತು ಅಂತ ಅದನ್ನ ಶೇರ್ ಮಾಡ್ಬೋದಾ? ಅಂದ್ರೆ ಆಡಿಷನ್ಸ್ಗೆ ಕ್ಲಾಸಿಗೆ ಬಂದಿದ್ರು ಅವರು, ಪ್ರಶಾಂತ್ ಸರ್ ಟೀಮು. ಅವಾಗ ನಾನು ಊರಲ್ಲಿದ್ದೆ, ಇಲ್ಲಿ ಬೆಂಗಳೂರಲ್ಲಿ ಇರ್ಲಿಲ್ಲ, ಊರಲ್ಲಿದ್ದೆ. ಸೊ ಇವ್ರು ಆಡಿಷನ್ ಮಾಡ್ಕೊಂಡು ಇಲ್ಲಿಂದ ಹೋದಾಗ ಮಾಸ್ಟರ್ ಹೇಳಿದ್ರಂತೆ ಅವರಿಗೆ, ಇನ್ನೊಬ್ಬ ಇದನ್ನ ಆಡಿಷನ್ ಕೊಡಕ್ಕೆ ಊರಲ್ಲಿದ್ದಾನೆ, ಅವನ್ನ ಕರೆಸ್ಕೊಂಡಿದೀನಿ, ನಾಳೆ ಬರ್ತಾನೆ. ಅವ್ರು ಹೇಳಿದ್ರು ಮಧ್ಯಾಹ್ನ. ಅಲ್ಲಿ ಊರಲ್ಲಿ ಹಠ ಮಾಡ್ಬಿಟ್ಟು ಇಲ್ಲ ಹೋಗ್ಲೇಬೇಕು ಬ್ಯಾಂಗ್ಳೂರ್ಗೆ ಅಂದ್ಬಿಟ್ಟು ಅವತ್ತಿನ ನೈಟ್ ಯಾರೋ ರಿಲೇಟಿವ್ಸ್ ಯಾರೋ ಗೊತ್ತಿರೋರು ಬಸ್ ಹೊರಟಿದೆ ಅಂತ ಹೇಳ ಅವ್ರ ಜೊತೆ ಕೂತ್ಕೊಂಡು ಮುಂದೆನೆ ಡ್ರೈವರ್ ಸೀಟ್ ಹತ್ರನೇ ಅಲ್ಲಿ ಮುಂದೆ ಕೂತ್ಕೊಂಡು ಊರಿಂದ ಬೆಂಗಳೂರಿಗೆ ಬಂದು ಇಲ್ಲಿ ಯಶವಂತಪುರಲ್ಲಿ ಡ್ಯಾನ್ಸ್ ಕ್ಲಾಸ್ ಇಂದ ಒಬ್ರು ಅಣ್ಣ ಅವ್ರು ಪಿಕ್ ಮಾಡ್ಕೊಂಡು ಕ್ಲಾಸಿಗೆ ಕರ್ಕೊಂಡು ಹೋಗಿ ರೆಡಿ ಆಗಿ ಪ್ರಶಾಂತ್ ಸರ್ ಆಫೀಸಿಗೆ ಹೋಗಿದ್ದೀನಿ. ಅವ್ರ ಆಫೀಸ್ ಅವಾಗ ಸಂಜಯ್ ನಗರಲ್ಲಿ. ಸೊ ಅಲ್ಲಿ ಆಫೀಸ್ಗೆ ಹೋಗಿ ಅಲ್ಲಿ ಆಡಿಷನ್ಸ್ ಕೊಟ್ಬಿಟ್ಟು ಅಲ್ಲಿಂದ ಬಂದು